ನಮಸ್ಕಾರ ಬಂಧುಗಳೇ. ನಮ್ಮ 55 ದಿನಗಳ ಜೀವನವನ್ನೇ ಬದಲಾಯಿಸುವ ಈ ಅದ್ಭುತ ಪಯಣದ 6ನೇ ದಿನಕ್ಕೆ ನಿಮಗೆ ಸ್ವಾಗತ. ಕಳೆದ 5 ದಿನಗಳಲ್ಲಿ ನೀವು ಕಲಿತ ವಿಷಯಗಳು ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆ ತಂದಿದೆ ಎಂದು ನಾನು ನಂಬುತ್ತೇನೆ. ಇವತ್ತು ನಾವು ಮಾತನಾಡುತ್ತಿರುವುದು ನಮ್ಮ ಜೀವನದ ಅತಿದೊಡ್ಡ ಶತ್ರು ಒತ್ತಡದ ಬಗ್ಗೆ. ಇಡೀ ದಿನ ಕೆಲಸದ ಗಡಿಬಿಡಿ, ಸಂಸಾರದ ಜವಾಬ್ದಾರಿ, ಹಣಕಾಸಿನ ಚಿಂತೆ, ಹೀಗೆ ಎಲ್ಲವನ್ನು ಹೊತ್ತು ನಾವು ರಾತ್ರಿ ಮಲಗುತ್ತೇವೆ. ನೆನಪಿಡಿ, ನೀವು ಭಾರವಾದ ಮನಸ್ಸಿನಿಂದ ಮಲಗಿದರೆ ಮರುದಿನವೂ ಭಾರವಾಗಿಯೇ ಇರುತ್ತದೆ. ಹಾಗಾಗಿ ಇವತ್ತು ರಾತ್ರಿ ಮಲಗುವ ಮುನ್ನ ನಾವು ನಮ್ಮ ದೇಹದ ಪ್ರತಿಯೊಂದು ಕಣದಲ್ಲಿರುವ ಒತ್ತಡವನ್ನು ಹೊರಹಾಕಲಿದ್ದೇವೆ. ಈ ಒಂದು ವಿಡಿಯೋವನ್ನು ಬನ್ನಿ ನಾವು ಶುರು ಮಾಡೋಣ. ಈ ನಿಮಿಷಗಳು ನಿಮ್ಮ ಜೀವನದ ಅತ್ಯಂತ ಶಾಂತಿಯುತ ಕ್ಷಣವಾಗಲಿದೆ. ನಮ್ಮ ದೇಹ ಒಂದು ಪಾತ್ರೆ ಇದ್ದಂತೆ. ದಿನವಿಡೀ ನಾವು ಸಿಟ್ಟು, ಆತಂಕ, ಭವಿಷ್ಯದ ಚಿಂತೆ ಎಂಬ ನೀರನ್ನು ಅದಕ್ಕೆ ತುಂಬಿಸುತ್ತಲೇ ಇರುತ್ತೇವೆ. ರಾತ್ರಿ ಮಲಗುವ ಮುನ್ನ ಈ ಪಾತ್ರೆಯನ್ನು ಖಾಲಿ ಮಾಡದಿದ್ದರೆ ಅದು ಮರುದಿನ ಉಕ್ಕಿ ಹರಿಯುತ್ತದೆ. ಇದನ್ನೇ ನಾವು ಬರ್ನ್ ಔಟ್ ಎನ್ನುತ್ತೇವೆ. ಇವತ್ತು ನೀವು ಒಂದು ಸಂಕಲ್ಪ ಮಾಡಬೇಕು. ನನ್ನ ದೇಹ ನನ್ನ ದೇಗುಲ, ಇಲ್ಲಿ ಒತ್ತಡಕ್ಕೆ ಜಾಗವಿಲ್ಲ. ಈಗ ನಾನು ಹೇಳುವ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ ಮತ್ತು ಅನುಸರಿಸಿ. ನಮ್ಮ ದೇಹದ ಒತ್ತಡವನ್ನು ಬಿಡುಗಡೆ ಮಾಡಲು ಕೆಲವೊಂದು ಪ್ರಾಯೋಗಿಕ ಅಭ್ಯಾಸಗಳನ್ನು ನಾನು ನಿಮಗೆ ಈಗ ತಿಳಿಸಲಿದ್ದೇನೆ. ಮೊದಲನೇದಾಗಿ ದೇಹದ ಸಡಲಿಕೆ. ಈಗ ನೀವು ಆರಾಮವಾಗಿ ಮಲಗಿ ಅಥವಾ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಬಿಡಿ. ನಿಮ್ಮ ಪಾದಗಳಿಂದ ಹಿಡಿದು ತಲೆಯವರೆಗೆ ಗಮನ ಹರಿಸಿ. ಎಲ್ಲಿ ಬಿಗಿತ ಅನಿಸುತ್ತದೆಯೋ ಅಲ್ಲಿ ಗಮನ ಹರಿಸಿ ರಿಲ್ಯಾಕ್ಸ್ ಎಂದು ಮನಸ್ಸಿನಲ್ಲಿಯೇ ಮೆತ್ತಗೆ ಹೇಳಿಕೊಳ್ಳಿ. ಇನ್ನು ಎರಡನೆಯದು ಉಸಿರಾಟದ ಕ್ರಿಯೆ. 4 ಸೆಕೆಂಡ್ ಉಸಿರು ತೆಗೆದುಕೊಳ್ಳಿ. 2 ಸೆಕೆಂಡ್ ಹಿಡಿದಿಡಿ ಮತ್ತು 6 ಸೆಕೆಂಡ್ ನಿಧಾನವಾಗಿ ಹೊರಗೆ ಬಿಡಿ. ನೀವು ಉಸಿರು ಬಿಡುವಾಗ ನಿಮ್ಮ ದೇಹದೊಳಗಿನ ನಕಾರಾತ್ಮಕತೆ ಹೊಗೆಯ ರೂಪದಲ್ಲಿ ಹೊರಹೋಗುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಇನ್ನು ಮೂರನೆಯದ್ದು ಧನಾತ್ಮಕ ಅಫರ್ಮೇಷನ್ಸ್. ನನ್ನ ಹಿಂದೆ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಿ. ಇವತ್ತು ಏನೇ ಆಗಿರಲಿ ನಾನು ಅದನ್ನು ಇಲ್ಲೇ ಬಿಡುತ್ತಿದ್ದೇನೆ. ಇವತ್ತು ಏನೇ ಆಗಿರಲಿ ನಾನು ಅದನ್ನು ಇಲ್ಲೇ ಬಿಡುತ್ತಿದ್ದೇನೆ. ನಾನು ನನ್ನ ದೇಹದ ಎಲ್ಲ ಒತ್ತಡವನ್ನು ಹೊರಹಾಕುತ್ತಿದ್ದೇನೆ. ನಾನು ನನ್ನ ದೇಹದ ಎಲ್ಲ ಒತ್ತಡವನ್ನು ಹೊರಹಾಕುತ್ತಿದ್ದೇನೆ. ನನ್ನ ಮನಸ್ಸು ಈಗ ಶಾಂತ ಸಾಗರದಂತಿದೆ. ನನ್ನ ಮನಸ್ಸು ಈಗ ಶಾಂತ ಸಾಗರದಂತಿದೆ. ನಾನು ಸುಖವಾದ ನಿದ್ರೆಗೆ ಅರ್ಹನಾಗಿದ್ದೇನೆ. ನಾನು ಸುಖವಾದ ನಿದ್ರೆಗೆ ಅರ್ಹನಾಗಿದ್ದೇನೆ. ಪ್ರತಿದಿನ ಮಲಗುವ ಮುನ್ನ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಖಂಡಿತ ನಿಮ್ಮ ಒತ್ತಡ ಕಡಿಮೆಯಾಗಲಿದೆ. ಸ್ನೇಹಿತರೆ, ಈಗ ನಿಮಗೆ ಸ್ವಲ್ಪ ಹಗುರ ಅನ್ನಿಸುತ್ತಿರಬಹುದು. ಈ ಅಭ್ಯಾಸವನ್ನು ಕೇವಲ ಇವತ್ತಲ್ಲ, ಈ 55 ದಿನಗಳ ಪಯಣದಲ್ಲಿ ಪ್ರತಿದಿನ ಮಾಡಿ. ನೀವು ನಿಮ್ಮ ದೇಹವನ್ನು ಪ್ರೀತಿಸಿದರೆ ಮಾತ್ರ ಜಗತ್ತು ನಿಮ್ಮನ್ನು ಪ್ರೀತಿಸುತ್ತದೆ. ನಾಳೆ 7ನೆಯ ದಿನ ಇನ್ನೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಮಲಗುವ ಮುನ್ನ ಈ ವಿಡಿಯೋವನ್ನು ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಅವರಿಗೂ ಒತ್ತಡ ಮುಕ್ತ ನಿದ್ರೆ ಸಿಗಲಿ. ಶುಭರಾತ್ರಿ. ಧನ್ಯವಾದಗಳು.